ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದಾಗ ಬರೀ 1 ಕಪ್ ರವೆ ಇದ್ದರೆ ಸಾಕು. ರುಚಿಯಾಗಿರುವಂತಹ ತುಂಬಾ ಸುಲಭವಾಗಿರುವಂತಹ ರವೆ ಕಜ್ಜಾಯ ಅಥವಾ ರವೆ appam ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಇದನ್ನು ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು. ಹೇಗೆ ಏನು ಅಂತ ಗೊತ್ತಾಗಬೇಕಾದ್ರೆ ನಾನು ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮಗೆ ನನ್ನ ಈ ವಿಶೇಷವಾಗಿರುವಂಥ ರೆಸಿಪಿ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ರೆಸಿಪೀಸ್ನ ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ರವೆ appam ಅಥವಾ ರವೆ ಕಜ್ಜಾಯನ ಮಾಡಲಿಕ್ಕೆ ನಾನು 1 ಕಪ್ಪಷ್ಟು ಉಪ್ಪಿಟ್ಟು ರವೆನ ತಗೊಂಡಿದ್ದೇನೆ. ನಾರ್ಮಲ್ ಸೂಜಿ ರವೆನೂ ಆಗುತ್ತೆ, ಏನೂ ತೊಂದರೆ ಇಲ್ಲ. ಇದಕ್ಕೆ 1 ಕಪ್ಪಷ್ಟು ಸಕ್ಕರೆ, ಕರೆಕ್ಟಾಗಿ 1 ಕಪ್ಪಷ್ಟು ರವೆ, 1 ಕಪ್ಪಷ್ಟು ಸಕ್ಕರೆ, 1 ಕಪ್ಪಷ್ಟು ನೀರು. ಈಗ ಮೊದಲಿಗೆ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು 7-8 ಎಸಳು ಏಲಕ್ಕಿನ ಚೆನ್ನಾಗಿ ಗುದ್ದಿ ಅದರ ಸಿಪ್ಪೆ ಎಲ್ಲ ತೆಗೆದು ಅದನ್ನ ಪುಡಿ ಮಾಡ್ಕೊಂಡು ಇಟ್ಕೋಬೇಕು. ನಮಗೆ ಕಜ್ಜಾಯಕ್ಕೆ ಹಾಕೋದಕ್ಕೆ ಬೇಕಾಗುತ್ತೆ. ಅದಾದ ನಂತರ ನಮಗೆ ಬೇಕಾಗಿರೋದು 1 ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಈ ಬಾಣಲೆನ ಬಿಸಿ ಮಾಡಿಕೊಂಡು ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಹುರಿದ್ಕೋಬೇಕು. ಹಸಿ ಎಳ್ಳನ್ನು ಹಾಕುವಂಗಿಲ್ಲ. ನೀವು ಕಜ್ಜಾಯ ಮಾಡೋಕ್ಕಿಂತ ಮುಂಚೆನೇ ಸ್ವಲ್ಪ ಎಳ್ಳನ್ನು ಹುರಿದು ರೆಡಿ ಇಟ್ಕೊಳ್ಳಿ. ಇವಾಗ ಮೊದಲಿಗೆ ಒಂದು ಪಾತ್ರೆಗೆ ಈ ರವೆ ಇಟ್ಟಿದ್ದೀವಲ್ವ, 1 ಕಪ್ಪಷ್ಟು ರವೆ, 1 ಕಪ್ಪಷ್ಟು ಸಕ್ಕರೆ, ಇದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ. ಸೊ ಇವಾಗ ಕಜ್ಜಾಯನ ಮಾಡ್ಕೊಳ್ಳೋಣ. ತುಂಬಾ ಸುಲಭ ಇದೆ ಈ ರೆಸಿಪಿ. ಮೊದಲಿಗೆ ಬಾಣಲೆನ ಸ್ಟವ್ ಮೇಲೆ ಇಟ್ಬಿಟ್ಟು ಮೀಡಿಯಮ್ ಉರಿ ಇಟ್ಕೊಳ್ಳಿ, ಅಥವಾ ಹೈ ಫ್ಲೇಮ್ ಆದರೂ ತೊಂದರೆ ಇಲ್ಲ. ಫಸ್ಟ್ ನಾವು ನೀರನ್ನು ಕುದಿಸ್ಕೊಳ್ಳಲಿಕ್ಕೆ ಇರುವಂಥದ್ದು. ನೀರು ಒಂದ್ಸರಿ ಕುದೀಲಿಕ್ಕೆ ಶುರುವಾದ ಕೂಡಲೇ ನಾವು ಸಕ್ಕರೆ ಮತ್ತು ರವೆಯ ಮಿಶ್ರಣ ಮಾಡಿಟ್ಟಿದ್ವಲ್ವ ಅದನ್ನ ಹಾಕೋಬೇಕು. ನೀವು ರವೆ ಮಿಶ್ರಣ ಹಾಕಿದ ಕೂಡಲೇ ಕೈ ಆಡಿಸ್ತಾ ಇರಬೇಕು, ಅಂದರೆ ಇದನ್ನ ಮಗಿಸ್ತಾ ಇರಬೇಕು. ಯಾಕಂತಂದರೆ ಉಂಡೆ ಆಗುತ್ತೆ ರವೆ ನಾವು ಬಿಸಿನೀರಿಗೆ ಹಾಕಿದಾಗ. ಅದರಿಂದ ನೀಟಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಹೈ ಫ್ಲೇಮ್ ಬೇಡ. ಅದಾದ ನಂತರ ಒಂದು ಮುಚ್ಚಳನ್ನು ಮುಚ್ಚಿಟ್ಬಿಟ್ಟು ನಾವು 3 ನಿಮಿಷ ಸಾಕು ಆ ಸ್ಟೀಮಲ್ಲಿ ಬೇಯಲಿಕ್ಕೆ ಬಿಡಬೇಕು. ಉರಿ ಒಂಚೂರು ಕಮ್ಮಿ ಇಟ್ಕೊಂಡು ಸ್ಟೀಮಲ್ಲಿ ಬೇಯಲಿಕ್ಕೆ ಬಿಡಬೇಕು. ಒಂದ್ಸರಿ ಬೇಯಲಿಕ್ಕೆ ಶುರುವಾದ ಕೂಡಲೇ ರವೆ ಗಟ್ಟಿ ಆಗುತ್ತೆ ನೋಡಿ, ಈ ಥರ ಆಗುತ್ತೆ. ಇದಾದ ನಂತರ ಕೂಡ ನಾವು 1-2 ನಿಮಿಷ ಈ ಥರ ಕೈ ಆಡಿಸ್ತಾ ಇದ್ದರೆ ರವೆ ಈ ಮಿಶ್ರಣ ಇದೆಯಲ್ವ ಗಟ್ಟಿ ಆಗ್ತಾ ಹೋಗುತ್ತೆ. ಈ ಸೌಟಿಂದ ಜಾರಬಾರ್ದು, ಅಂಟ್ಕೋಬೇಕು. ಈ ಹದಕ್ಕೆ ನಾವು ಇದನ್ನ ರೆಡಿ ಮಾಡ್ಕೋಬೇಕು. ರವೆ ಚೆನ್ನಾಗಿ ಬೆಂದಿರುತ್ತೆ. ಸ್ಟವನ್ನು ಬಂದ್ ಮಾಡಿ ಇದನ್ನ ಕೆಳಗಡೆ ಇಳಿಸ್ಬಿಡಿ. ಅದಾದ ನಂತರ ರೆಡಿ ಮಾಡಿಟ್ಟಿರುವಂತಹ ಏಲಕ್ಕಿ ಪುಡಿ ಮತ್ತು ಹುರಿದಿಟ್ಟಿರುವಂಥ ಎಳ್ಳನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಟ್ಬಿಡಿ. ತಣ್ಣಗಾದ ನಂತರ ಇದು ಪೂರ್ತಿ ಗಟ್ಟಿ ಆಗುತ್ತೆ. ಇವಾಗ ನಾವು ಏನು ಮಾಡ್ಬೋದು ಅಂತಂದರೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ಉಂಡೆ ಕಟ್ಟೋಕ್ಕಾಗುತ್ತಾ ಅಂತ. ಕೈಗೆ ಸ್ವಲ್ಪ ಆಯಿಲನ್ನು ಹಚ್ಕೊಂಡು ನೀಟಾಗಿ ನಾವು ಈ ಥರ ಉಂಡೆನ ಮಾಡ್ಕೋಬೇಕು ನೋಡಿ. ಈ ಹದಕ್ಕೆ ಕರೆಕ್ಟಾಗಿ ಬರುತ್ತೆ. ರವೆ ಕರೆಕ್ಟಾಗಿ ಬೆಂದಿದ್ರೆ ಮತ್ತು ನೀವು ಇಂಗ್ರೀಡಿಯೆಂಟ್ಸ್ ಪರ್ಫೆಕ್ಟಾಗಿ ಹಾಕಿದರೆ ಸುಲಭವಾಗಿ ಮಾಡ್ಬೋದು. ನೀಟಾಗಿ ಈ ಥರ ಪ್ರೆಸ್ ಮಾಡಿಕೊಂಡು ಕಜ್ಜಾಯದ ಶೇಪಿಗೆ ಇದನ್ನ ರೆಡಿ ಮಾಡ್ಕೋಬೇಕು ನೋಡಿ. ಈ ಥರ ತುಂಬಾ ಸುಲಭ ಇದೆ. ಕೈಯಲ್ಲಿ ಅಂಟಿದರೆ ಒಂಚೂರು ಆಯಿಲನ್ನು ಹಾಕ್ಕೊಳ್ಳಿ ಅಷ್ಟೇ. ಎಲ್ಲದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ಏನು ಮಾಡಬೇಕು, ನಾವು ಆಯಿಲನ್ನು ಬಿಸಿ ಆಗಲಿಕ್ಕೆ ಇಡಬೇಕು. ಆಯಿಲ್ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಬಟ್ ನೀವು ಕಜ್ಜಾಯನ್ನು ನೀವು ಫ್ರೈ ಮಾಡಬೇಕಾದ್ರೆ ಆಯಿಲ್ ಚೆನ್ನಾಗಿ ಕಾದಿರಬೇಕು. ಕಾದಿರುವಂಥ ಎಣ್ಣೆಗೆ ಈ ಕಜ್ಜಾಯನ ಹಾಕೋಬೋದು. ಉರಿನ ಇವಾಗ ನೀವು ಮೀಡಿಯಮಲ್ಲಿ ಇಡಬೇಕು. ಆಯಿಲ್ ಕಾಯಲಿಕ್ಕೆ ಮಾತ್ರ ಉರಿಯನ್ನು ಜಾಸ್ತಿಯಲ್ಲಿ ಇಡಿ. ಅದಾದ ನಂತರ ಉರಿಯನ್ನು ಮೀಡಿಯಮಲ್ಲಿ ಇಟ್ಕೊಂಡು ಈ ಕಜ್ಜಾಯನ ನೀಟಾಗಿ ಮಗುಚಿ ಹಾಕ್ತಾ ನಾವು ಫ್ರೈ ಮಾಡ್ತಾ ಹೋಗಬೇಕು ನೋಡಿ. ಈ ಥರ ಜಾಸ್ತಿ ಒಟ್ಟಿಗೆ ಹಾಕೋಬೇಡಿ, ಅಂಟ್ಕೊಳ್ಬೋದು. ಅದರಿಂದ ಎಣ್ಣೆ ಎಷ್ಟು ಹಾಕ್ಕೊಂಡಿದ್ದೀರಾ ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ಎರಡೂ ಕಡೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಕಲರ್ ಚೆನ್ನಾಗಿ, ಸ್ವಲ್ಪ ಕಲರ್ ಕಮ್ಮಿ ಬೇಕು ಅಂತಂದರೆ ಒಂಚೂರು ಕಮ್ಮಿ ಫ್ರೈ ಮಾಡ್ಕೋಬೋದು. ಒಳ್ಳೆ ಕಲರ್ ಬರಬೇಕು ಅಂತಂದರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಹಾಗಂತ ಕರಟಿಸಬೇಡಿ. ಇಷ್ಟು ರೆಡಿ ಆದ ನಂತರ ಇವಾಗ ಒಂದು ಸ್ಪೂನಿನ ಸಹಾಯದಿಂದ ಏನು ಮಾಡಬೇಕು ಅಂತಂದರೆ ಸೌಟಿನ ಸಹಾಯದಿಂದ ಈ ಆಯಿಲನ್ನು ಪ್ರೆಸ್ ಮಾಡಿ ತೆಗೆದು ಬಿಡಬೇಕು. ಕಜ್ಜಾಯ ಆಲ್ಮೋಸ್ಟ್ ರೆಡಿ ಆಗಿದೆ, ಅಥವಾ ಇದಕ್ಕೆ ರವೆ appam ಅಂತ ಕೂಡ ಹೇಳ್ತಾರೆ. ಆಲ್ಮೋಸ್ಟ್ ರೆಡಿ ಆಗಿದೆ. ಇಷ್ಟೇ. ಆಯಿಲನ್ನು ಸೌಟಲ್ಲಿ ಪ್ರೆಸ್ ಮಾಡಿ ತೆಗೆದು ಒಂದು ಟಿಶ್ಯೂ ಪೇಪರ್ ಅಥವಾ ಪ್ಲೇಟ್ ಮೇಲೆ ಹಾಕ್ಕೊಂಡ್ರೆ ಬಿಸಿ ಆಗಿರುವಂಥ ರುಚಿಯಾಗಿರುವಂಥ ಸಿಹಿ ರವೆ ಕಜ್ಜಾಯ ಅಥವಾ ರವೆ appam ರೆಡಿ.
ನೆನೆದಾಗ ಮಾಡ್ಬೋದು. ನಮಗೆ ಆ್ಯಕ್ಚುಲಾಗಿ ಅಕ್ಕಿ ಕಜ್ಜಾಯ ಮಾಡೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ. ಅದನ್ನ ಅಕ್ಕಿನ ನೆನೆ ಇಡಬೇಕು, ತುಂಬ ಪ್ರೊಸೆಸ್ ಇದೆ. ಬಟ್ ಇದಾದರೆ ನಮಗೆ ಯಾವಾಗ ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೆ ಆವಾಗ ಸುಲಭವಾಗಿ ಮಾಡ್ಬೋದು. ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಸುಲಭ ಇದೆ ಕೂಡ. ಒಂದೆರಡು ಇಂಗ್ರೀಡಿಯೆಂಟ್ಸ್ ಇದ್ದರೆ ಮುಗ್ದೇ ಹೋಯಿತು. ಈ ರೆಸಿಪಿ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.